ಮಾಲಿಕಯ್ಯ ಗುತ್ತೇದಾರ್ ಈ ಬಾರಿ ಮಂತ್ರಿ ಆಗ್ತೀವಿ ಅಂತ ಹೇಳಿ ಹಗಲುಗನಸು ಕಾಣ್ತಾ ಇದ್ದಾರೆ. ಕನಸತ್ತಲ್ಲ ಸಭೆ ನೋಡಿ, ಕನಸತ್ತಲ್ಲ, ಇದು ರೈಟ್ಸ್ ಇದೆ. ನಮ್ಮ ಕ್ಷೇತ್ರದ ಜನರ ಒಂದು ಆಸೆ ಇದೆ. ನಮ್ಮ ನಾಯಕರು 6 ಬಾರಿ ನಾವು ಆರಿಸಿದ್ದೇವೆ, ಮಂತ್ರಿ ಆಗಬೇಕು, ಎಂತೆಂಥವರು ಮಂತ್ರಿ ಆಗಿದ್ದಾರೆ. ಇವತ್ತು ನಮ್ಮ ಶಾಸಕರಿಗೆ ಅನ್ಯಾಯ ಆಗಿದೆ, ನಮ್ಮ ನಾಯಕರಿಗೆ ಅನ್ಯಾಯ ಆಗಿದೆ ಅನ್ನೋಂಥ ಅಭಿಮಾನದ ಒಂದು ಕೂಗು ಒತ್ತಡ ನಮ್ಮ ಕ್ಷೇತ್ರ ಜನ ಇರುವಾಗ ನಾನು ಅದಕ್ಕೆ ಮಾಡಿ ಅಂತ ಕೇಳ್ತಾ ಇದ್ದೇವೆ. ಇವರಿಲ್ಲ ಹಾಗೆ ತುಳಿಯೋ ಪ್ರಯತ್ನ ಮಾಡಿದ್ರೆ ಮುಂದೆ ನೋಡೋಣ. ನಾವಿಲ್ಲಿ ನೀವು ಹೇಳ್ದಂಗೆ ನಮಗೂ ಬೇಜಾರಾದರೆ ಈ ರಾಜಕೀಯ ಬಿಟ್ಟೆ ಮನೆಗೆ ಹೋಗ್ಬೇಕಾಗ್ತದೆ. ಅಂಥ ಪ್ರಸಂಗ ಬರ್ಬೋದು. ಯಾಕೆ ಹಿಂದೆ ಹೊಲಸು ರಾಜಕೀಯ ನಮ್ಗೆ ಇಷ್ಟ ಆಗೋಲ್ಲ. ಈ ಥರ ಆದರೆ ಉದ್ದೇಶಪೂರ್ವಕವಾಗಿ ಒಬ್ಬ ಅನುಭವ ಇರ್ತಕ್ಕಂಥ, ಸಮರ್ಥ ಇರ್ತಕ್ಕಂಥ, ಹಿಂದೆ ನಾವು ಮಾಡಿ ತೋರಿಸಿದ್ವಿ. ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಇಲಾಖೆ ಸಚಿವನಾಗಿ ಆ ಇಲಾಖೆಗೆ ಫಂಡ್ಸೇ ಇರಲಿಲ್ಲ. ಕೇಂದ್ರದ ಸರ್ಕಾರದಿಂದ ಹಣ ತಂದು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಬಡವರ ಆಶೆ ಭಾವನೆಗೆ ಅನುಗುಣವಾಗಿ ಸಾಕಷ್ಟು ಸಾಲ ಮೇಳ ಕಾರ್ಯಕ್ರಮ ಮಾಡಿದ್ದೆ. ಅವು ಸಿದ್ದರಾಮಯ್ಯವರು ಮನ್ನಾ ಕೂಡ ಮಾಡಿದ್ರು. ಇವತ್ತು ಕೂಡ ಕರ್ನಾಟಕ ನಾನು ಮಾಡಿದಂಥ ಒಂದು ಏನು ಹಾಕಿದಂಥ ಬುನಾದಿ ಇದೆ. ನ್ಯಾಷನಲ್ ಲೆವೆಲ್ನಲ್ಲಿ ನಂಬರ್ 1 ಕರ್ನಾಟಕ. ಇವತ್ತು ನಾನು 65 ಕೋಟಿಗೆ ತಂದಿದ್ದೆ. ಯಾರು ಹೇಳ್ತಾರೆ? ನಿಮ್ಮೆನ್ನು ನೀವೇ ಜಬರ್ಸ್ಕೋಬೇಕು. ಇಲ್ಲ, ಅವ್ರು ಹೇಳೋದಿಲ್ಲ ಬಿಡಿ. ಆದ್ರೆ ಇವತ್ತು ಕರ್ನಾಟಕ ಫಸ್ಟ್ BCM ಇಲಾಖೆಯಲ್ಲಿ ನಂಬರ್ 1 ಹೋಗ್ತಾ ಇದೆ. ಗುತ್ತೇದಾರ್ ಅವರು ಬೇರೆಯವ್ರು ಹೆಂಗೆ ಪ್ರತಿಪಾದಿಸ್ತಾರಲ್ಲ ನನಗೆ ಬೇಕು ಅಂತ, ಹಂಗೆ ಕುತ್ಕೊಂಡು ಗೆರೆ ಹೊಡೆದು ಕೇಳದೇ ಇರೋದಕ್ಕೆ ಇಷ್ಟೆಲ್ಲ ಕಾರಣ ಅಂತ. ಇಲ್ಲ, ನಾನು ಆ ಥರ ಲೋ ಲೆವೆಲ್ ಪಾಲಿಟಿಕ್ಸ್ ಮಾಡೋವಲ್ಲ. ಹೋಗಿ ಅವ್ರಿಗೆ ಕಾಲು ಹಿಡಿದು ಅವ್ರ ಮನೆ ಹತ್ರ ಸುತ್ತಾಡಿ ಕುಡಿ ಹೋಗಿ ಯಾಕೆ ಅನ್ಯಾಯ ಮಾಡ್ತಾಯಿದ್ರಿ, ಯಾಕೆ ನನಗೆ ನ್ಯಾಯ ಕೊಡ್ತಾ ಇಲ್ಲ ಅಂತ ಮಾತಾಡಿ ಸಾಕಷ್ಟು ಸಲ ನಮ್ಮ ನಾಯಕರಿಗೆ ಹೇಳಿದ್ದೀನಿ, ಹೈಕಮಾಂಡ್ರು ಹೇಳಿದ್ದೀನಿ. ಏನಂತಾರೆ? ದಿಗ್ವಿಜಯ್ ಸಿಂಗ್ ಹೇಳಿದ್ದೀನಿ. ಏನಂತಾರೆ ದಿಗ್ವಿಜಯ್ ಸಿಂಗ್? ಮೇಡಮ್ ಅವ್ರಿಗೆ ಭೇಟಿ ಇಲ್ಲ, ಡೆಫಿನೆಟ್ಲಿ ಮುಂದೆ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಮಾತನಾಡಿದ್ರು. ಮೊನ್ನೆ ಕೂಡ ಬಂದಾಗ ಸುಮಾರು ನಾವು 40 ಜನ ಶಾಸಕರು. ಇಲ್ಲಿ ನಮ್ಮ ಹಳ್ಳಿ ಕಡೆಗೆ ಒಂದು ಮಾತಿದೆ, ಮಾಲಿಕೆ ಗೊತ್ತಿದ್ದಾರೆ, ನಿಮ್ಮೂರ ಕಡೆಗೂ ಐತಿ ಅಂತ ಅನ್ಕೋತೀನಿ ನಾನು. ಏನು ಅಂತಂದರೆ ಈ ಭೂತ ಪ್ರೇತಗಳು ಬಂದ್ಬಿಡ್ತವೆ ಅಂಥೇಳಿ ಒಂದು ಬೋರ್ಡ್ ಹಾಕಿರ್ತಾರಂತೆ, ನಾಳೆ ಬಾ ಅಂತ. ಅದು ಯಾವ ಬಂದು ನೋಡಿದ್ರು ನಾಳೆನೇ ಅಂತ. ಆಯ್ತು, ನಿಮಗೆ ಮುಂದೆ ಕೊಡ್ತೀವಿ ಅಂತ ಅನ್ನೋದಾದರೆ ಮಾಲಿಕಾಯಿ ಗುತ್ತಿದಾರವ್ರಿಗೆ ಮುಂದೆ ಕಾಯ್ತಾನೇ ಇರಬೇಕು, ಮುಂದೆ ಹೋಗ್ತಾನೇ ಇರ್ತವೆ ದಿನಗಳು. ಮಾಲಿಕಾಯಿ ಗುತ್ತಿದಾರವ್ರಿಗೆ ಅಂತ ಅವಕಾಶ ಸಿಗಲ್ಲ. ಯಾಕೆ ಮಾಲಿಕಾಯಿ ಗುತ್ತಿದಾರ ಸುಮ್ಮನೆ ಇದ್ದಾರೆ? ಇಲ್ಲ, ಸುಮ್ಮನೆ ಇಲ್ಲ ರಂಗನಾಥವ್ರೆ. ಏನಾಗಿದೆ, ಫಸ್ಟ್ ಲಿಸ್ಟಲ್ಲಿ ಆ ಥರ ಒಂದು ಅಡಚಣೆ ಬಂದಿದ್ದು ಮುಖ್ಯಮಂತ್ರಿಗೆ ಕೂಡ ಮುಜುಗರ ಆಗಿದೆ. 2ನೇ ಲಿಸ್ಟಲ್ಲಿ ಏನು DK ಶಿವಕುಮಾರ್, ರೋಷನ್ ಬೇಗ್ ಅವರು ಮಾಡಿದ್ರು, ಆ ಸಂದರ್ಭದಲ್ಲಿ ಖಂಡಿತ ನನಗೆ ಮಾಡ್ತಾರಂತ ನಾನು ನಿರೀಕ್ಷೆ ಮಾಡಿದ್ದೆ. ಅವಾಗ 2 ಪೋಸ್ಟ್ ಫಿಲಪ್ ಮಾಡಿದ್ರು. ಈಗ 4 ಸ್ಥಾನಗಳಿವೆ. ಆ 4 ಸ್ಥಾನದಲ್ಲಿ 100% ನನಗೆ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಮತ್ತು ಇದು ಮೀರಿ ಅವ್ರು ಮಾಡದೇ ಇದ್ದರೆ ಸ್ವಾಮಿ, ಇವಾಗ ನಿಮಗೆ ಶಾಸ್ತ್ರಕ್ಕಾದ್ರೂ ನಿಮ್ಮ ಹೆಸರನ್ನು ಅಪ್ಪಿತಪ್ಪಿಯಲ್ಲಿ ಹಾಕಲ್ಲ, ಆ ಪಟ್ಟಿಲಿ ಹೆಸರೇ ಬರಲ್ಲ. ಇಲ್ಲ, ಪಟ್ಟಿಯಲ್ಲಿ ಯಾರೂ ಹೆಸರೇ ಹಾಕಿಲ್ಲ. ನೀವೇ TV ಮಾಧ್ಯಮದವ್ರು ಹಾಕ್ತಾಯಿದ್ರಿ. ಯಾರ್ಯಾರು ಮಾಧ್ಯಮದವರು ನಮ್ಮ ಸೀನಿಯಾರಿಟಿ ನೋಡಿ ಇದು ಆಕಾಂಕ್ಷದಲ್ಲಿ ಸಂಭಾವನೆ ಪಟ್ಟಿಯಲ್ಲಿ ನಿಮ್ಮೆಲ್ಲ ಹೆಸರುಗಳು ಬರ್ತಾಯಿದೆ. ಆದರೂ ನಾವು ಮುಖ್ಯಮಂತ್ರಿ ನಾವು ಏನು ಮಾಡಿದ್ದೀವಿ ಅಂದರೆ, ಮುಖ್ಯಮಂತ್ರಿ ಒಬ್ಬರೇ ಸ್ಪೀಡಪ್ ಆಗಿ ಕೆಲಸ ಮಾಡೋದ್ರಿಂದ ಸರ್ಕಾರಕ್ಕೆ ಒಳ್ಳೆಯ ಹೆಸರು. ಅವ್ರ ಮಂತ್ರಿಮಂಡಲ ಕೂಡ ಅವರ ಭಾವನೆ, ಅವರ ಎಫರ್ಟ್ಸಿಗೆ ಅವರು ಅಷ್ಟು ಸ್ಪೀಡಾಗಿ ಕೆಲಸ ಮಾಡಬೇಕಾಗ್ತದೆ. ಇಲ್ಲಿ ಕೆಲವು ಜನ, ಭಾಳ ಜನ ಅಸಮರ್ಥರ, ಅವರೇ ಹೇಳಿದ್ದಾರೆ. ಹಿಂದೆ ರಾಜ್ಯಪಾಲರು ಹೇಳಿದ್ದಾರೆ, ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಸಮರ್ಥರು ಅಸಮರ್ಥರ ಬಗ್ಗೆ ಇವತ್ತು TVಯಲ್ಲಿ ನಾನು ನೋಡಿದೆ. ಮುಖ್ಯಮಂತ್ರಿದೇ ಒಂದು ಸ್ಟೇಟ್ಮೆಂಟ್ ಇದೆ, ನಾನು ಇದ್ರ ಬಗ್ಗೆ KPC ಅಧ್ಯಕ್ಷರ ಜೊತೆಗೆ ಮತ್ತು ದಿಗ್ವಿಜಯ್ ಸಿಂಗ್ ಜೊತೆಗೆ ಚರ್ಚೆ ಮಾಡಿ ಇದಕ್ಕೆ ನಾನು ತೀರ್ಮಾನ ತಗೋತೀನಿ ಅಂತ ಮಾತನಾಡಿದ್ದಾರೆ. ಸೊ ಹೀಗಾಗಿ ನಾವು ಹೇಳೋದು ಸಿದ್ದರಾಮಯ್ಯನವರಿಗೆ, ಇವತ್ತು ನೋಡಿ, ಹಿಂದಿನ BJP ಸರ್ಕಾರದ ನಡವಳಿಕೆಯಿಂದ ಬೇಸತ್ತು, ಅಲ್ಲಿ ಭ್ರಷ್ಟಾಚಾರ ಇರ್ಬೋದು, ಅವರ ರಿಸೋರ್ಟ್ ರಾಜಕೀಯ ಇರ್ಬೋದು, ಇವು ಆಪರೇಷನ್ ಕಮಲದಿರ್ಬೋದು, ಇವೆಲ್ಲವನ್ನು ನೋಡಿ ಇವತ್ತು ಕಾಂಗ್ರೆಸ್ಸಿಗೆ ಅಧಿಕಾರ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯನ. ಇವತ್ತು ಜನರ ಆಶಯ ಭಾವನೆಗೆ ಅನುಗುಣವಾಗಿ ನಾವು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಇದೆ. ಇವು ಕೆಲವು ಕಡೆಗಳು ಏನೇ ಕೆಲವು ಸಚಿವರುಗಳು ಅವ್ರ ಕ್ಷೇತ್ರದ ಸಚಿವರಾಗಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರೂ ಅಲ್ಲ. ಇದು ನಾಟ್ ಎ ಗುಡ್ ಇದು ಸೈನ್ ಇದು. ಯಾಕಂದ್ರೆ ಅವರು ಕ್ಷೇತ್ರದ ಇಡೀ ಜಿಲ್ಲೆಯ ಸಚಿವರಾದ ಮೇಲೆ ಪ್ರತಿಯೊಂದು ತಾಲೂಕಿನಲ್ಲಿ ಸಭೆಗಳನ್ನು ಮಾಡಿ ಅಲ್ಲಿಯ ವಸ್ತುಸ್ಥಿತಿ ಅಧ್ಯಯನ ಮಾಡಿ ಅಲ್ಲಿ ಏನು ತೊಂದರೆ ಇದೆ, ಆಡಳಿತ ಯಂತ್ರ ಎಲ್ಲಿ ಕುಸಿದಿದೆ, ಸರ್ಕಾರದ ಯೋಜನೆಗಳು ಸರಿಯಾಗಿ ಮುಟ್ತಾ ಇದೆಯಲ್ಲೋ, ಎಲ್ಲಿ ಅವ್ಯಾರ ಆಗ್ತಾ ಇದೆ, ಇದ್ರ ಬಗ್ಗೆ ಅವರು ಗಮನ ಹರಿಸ್ತಕ್ಕಂಥ ಜವಾಬ್ದಾರಿ ಇದು ವಹಿಸ್ಕೊಂಡ್ರೆ ಮುಖ್ಯಮಂತ್ರಿಗೆ ಒಳ್ಳೆ ಹೆಸರು ಬರ್ತದೆ, ಸರ್ಕಾರಕ್ಕೆ ಒಳ್ಳೆ ಹೆಸರು. ಯಾರು ನಿಮಗೆ ಅಡ್ಡಗಾಲಾಗ್ತಿರೋದು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರ? ಇಲ್ಲ, ಅದೆಲ್ಲ ಯಾಕೆ ಈಗ ನನ್ನ ಬಾಯಿಂದ ಹಿಂದೆ ಆಗಿದೆ. ಈಗ ಅದು ಯಾರು ಅನ್ನೋದು ರಾಜ್ಯಕ್ಕೆ ಗೊತ್ತಿದೆ, ನನ್ನ ಬಾಯಿಂದ ಹೇಳ್ಸೋ ಅವಶ್ಯಕತೆ ಇಲ್ಲ. ಹಿಂದೆ ನಾನು ಹೇಳಿದ್ದೀನಿ, ನೇರವಾಗಿ ಹೇಳಿದ್ದೀನಿ, ನೇರವಾಗಿ ಆಪಾದನೆ ಮಾಡಿದ್ದೀನಿ. ಸೊ ಈಗ ಅದೆಲ್ಲ ಅವ್ರ ಹೆಸರು ಹೇಳೋದು ಅವಶ್ಯಕತೆ ಇಲ್ಲ, ರಾಜ್ಯದ ಜನರಿಗೆ ಗೊತ್ತಿದೆ. ಗೊತ್ತಿದ್ದವರಿಗೆ ಯಾರು ಅಲ್ಲಿ ಅಡಚಣೆ ಉಂಟು ಮಾಡ್ತಾ ಇದ್ದಾರೆ. ಆದರೆ ನಾನು ಹೈಕಮಾಂಡ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ, ನನ್ನಲ್ಲಿ ಏನಾದರೂ
ಆ ಸಾಮರ್ಥ್ಯ ಇಲ್ಲದೇ ಇದ್ರೆ ಖಂಡಿತವಾಗಿ ನೀವು ಅಲ್ಲ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಗುತ್ತಿದಾರ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ, ಇಲ್ಲಾಂದ್ರೆ ಇನ್ನೂ ಲೀಡಿಂಗ್ ಬರ್ಬೋದಾಗಿತ್ತು. ಇಲ್ಲ, ಖಂಡಿತವಾಗಿ ನಾನು ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡದೇ ಇದ್ದರೆ ಖಂಡಿತವಾಗಿ ಗುಲ್ಬರ್ಗ ಜಿಲ್ಲೆ BJP ಪಾಲಾಗ್ತಿತ್ತು. 80,000 ನಮ್ಮ ಜಾತಿಯ ಮತಗಳಿವೆ, ಅವರಿಗೆಲ್ಲ ಕರೆಸಿ ಒಂದು ಕಡೆ ಕೂಡಿಸಿ, ನನ್ನ ಕ್ಷೇತ್ರದಲ್ಲಿ 500 ಇರ್ಬೋದು, ಆದರೆ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 80,000 ಮತಗಳು ಅವರೆಲ್ಲ ಕರೆಸಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆರ್ಟಿಕಲ್ 371 ಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕ ಹಿಂದುಳಿದಂಥ ಪ್ರದೇಶಕ್ಕೆ ಒಂದು ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಉಪಕಾರ ಮಾಡಿದ್ದಾರೆ. ಅವು ಏನೂ ನೀವು ಸಂಕೋಚ ಇಟ್ಕೊಳ್ಳಾರ್ದೆ ನಮ್ಮ ಮಂತ್ರಿ ಅಡಚಣೆ ಮಾಡಿದ್ದಾರೆ, ನಮಗೂ ಅವರಿಗೆ ಸಂಬಂಧ ಸರಿ ಇಲ್ಲನಂತ ಯಾವುದೇ ಭೇದ ಭಾವ ತರದೆ ಅವರಿಗೆ ನೀವೆಲ್ಲ ಕೆಲಸ ಮಾಡ್ಬೇಕನ್ನಂತ ಒಂದು ಅಭಿಮಾನದ ಮಾತನ್ನು ಹೇಳಿದಾಗ ಎಲ್ಲರೂ ಒಪ್ಕೊಂಡು ಮಾಡಿದ್ದಾರೆ. ಬಿಡಿ, ನಿಮ್ಮನ್ನ ಮಂತ್ರಿ ಯಾಕೆ ಮಾಡಬೇಕು? ಮಂತ್ರಿ ನನ್ನ ಸ್ವಾರ್ಥಕ್ಕಾಗಿ ಮಂತ್ರಿ ಕೇಳ್ತಾ ಇಲ್ಲ. ಅಲ್ಲ, ಸ್ವಾರ್ಥಕ್ಕಾಗಿ ನನಗೆ ಮಂತ್ರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಜನಸೇವೆ ಮಾಡೋಕ್ಕೆ ಮಂತ್ರಿಗಿರಿನೇ ಬೇಕಾ?